ಮೊನ್ನೆ ನಿಮ್ ಪರವಾಗಿ ಕೆಲವರು ಕೂಡ ಪ್ರೆಸ್ ಮೀಟ್ ಮಾಡಿದ್ರು ಸರ್. ಅವಾಗ ಸಲೀಂ ಅಹಮದ್ ಅವರು ಹೇಳಿದ್ರು ತಪ್ಪು ಗ್ರಹಿಕೆಯಿಂದ ಅವ್ರು ಮಾತಾಡಿದ್ದಾರೆ ಆ ರೀತಿಯಾಗಿ ಅಂತ ಮಾತಾಡಿದ್ರು. ಏನಂತ ನಿಮ್ಮ ಪರವಾಗಿ ಅಂದ್ರೆ ಈ ರೀತಿ ಮಾಡೋದು ಸರಿಯಲ್ಲ. ಒಬ್ಬೊಬ್ರು ಪರ ಮಾತಾಡ್ತಾರೆ. ಈಗ ಯಾರು ನನ್ನ ಪರ ಮಾತಾಡ್ತಾರೆ, ಇನ್ನೊಬ್ರು ಪರ ಮಾತಾಡ್ತಾರೆ. ಅದಕ್ಕೆ ನಾವು ಆದ್ಯತೆ ಕೊಡೋದು ಬೇಕಾಗಿಲ್ಲ. ಸರಿ, ನೀವು ಎಲ್ಲ ಸರಿ ಇದೆ ಅಂತ ಹೇಳ್ತಾ ಇದ್ದೀರಾ. ಸತೀಶ್ ಜಾರಕಿಹೊಳಿ ಇಲ್ಲ ಅಲ್ಪಸಂಖ್ಯಾತರ ಮೇಲೆ ಕ್ರಮ ಆಗಿತ್ತು ಇಲ್ಲ ಎಲ್ಲೋ ಒಂದ್ ಕಡೆ ಎಲ್ಲಾರ್ದು ಅಭಿಪ್ರಾಯ ಏನಂದ್ರೆ, ಎಲ್ಲಾರ್ದು ಜಬ್ಬಾರ್ ವಿಚಾರದಿರ್ಲಿ, ಜಬ್ಬಾರ್ಗಿಂತ ಹೆಚ್ಚಾಗಿ ನಮ್ ನಸೀರ್ ಅಹಮದ್ ಸಾಹೇಬ್ರು ಬಹಳ ಮೋಸ್ಟ್ ಸೀನಿಯರ್ ಅವರು ಅವ್ರು ಏನಾರು ಪಕ್ಷದ ವಿರೋಧಿ ಏನಾದ್ರು ಮಾಡಿದ್ರೆ ಅದು ಪ್ರೊಸೀಜರ್ ಇರ್ತದೆ. ಸತೀಶ್ ಜಾರಕಿಹೊಳಿ ಏನಿರೋದು ಪ್ರೊಸೀಜರ್ ಪ್ರಕಾರ ಮಾಡಬೇಕಾಗಿತ್ತು, ನೋಟಿಸ್ ಕೊಡಬೇಕಾಗಿತ್ತು, ರಿಪ್ಲೈ ತಗೊಳ್ಬೇಕಾಗಿತ್ತು, ರಿಪ್ಲೈ ಆದ್ಮೇಲೆ ಮಾಡಬೇಕಾಗಿತ್ತು ಅಂತ ಹಂಗೆ ಹೇಳಿರೋದು. ಎಲ್ಲರಿಗೂ ಅದೇ ಇರೋದು. ಈಗ ನಸೀರ್ ಅಹಮದ್ ಆಲ್ಮೋಸ್ಟ್ ಮೋಸ್ಟ್ ಸೀನಿಯರ್ ಅವರು. ನಾವು ಅವ್ರೇನೋ ಪಕ್ಷದ ವಿರೋಧಿ ಕೆಲಸ ಮಾಡಿದ್ರೆ ತೆಗ್ದಿದ್ದು ತಪ್ಪಂತ ಹೇಳಕ್ಕಾಗಲ್ಲ. ನಾವು ಈಗ ಪಕ್ಷ ಏನಾರ ಇದ್ರೆ ಏನಾರ ಯೋಚನೆ ಮಾಡಿ ತೀರ್ಮಾನ ಮಾಡಿ. ಅಂದ್ರೆ ನಮ್ದೇನಂದ್ರೆ ಆಯ್ತು, ಒಂದು ನೋಟಿಸ್ ಸರ್ವ್ ಮಾಡಿ ಅವ್ರು ರಿಪ್ಲೈ ತಗೊಂಡು ಆಮೇಲೆ ಮಾಡ್ಬೇಕಂತ ಎಲ್ಲಾರ್ದು ಅಭಿಪ್ರಾಯ. ಅದು ಬರೀ ಸತೀಶ್ ಅವ್ರದ್ದಲ್ಲ, ಎಲ್ಲಾರ್ದು ಅದೇ ಅಭಿಪ್ರಾಯ. ಪತ್ರದಲ್ಲಿ ಕೂಡ ಅದೇ ಹೇಳ್ತಿದ್ದಾರೆ, ಹಿಂದೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವ್ರ ಮೇಲೆ ಆಕ್ಷನ್ ಮಾಡಲಿಲ್ಲ. ಅದ್ರ ಬಗ್ಗೆ ಅವ್ರನ್ನ ಕೇಳಿದ್ರೆ ಸೂಕ್ತ. ನಾನು ಹೆಂಗ್ ಹೇಳಕ್ಕಾಗ್ತದೆ? ಈಗ ಬರ್ದಿರೋದು ಗುರುಗಳು ಕೊಟ್ಟಿರೋ ಪತ್ರಕ್ಕೆ ನಾನು ಉತ್ತರ ಕೊಡಕ್ಕಾಗ್ತದ? ನಾನು ರಿಪ್ಲೈ ಮಾಡಕ್ಕಾಗ್ತದ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.